ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಬಿಗ್ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ. ಒಂದನೇದು ಬಂದ್ಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎರಡನೇದು ಬಂದ್ಬಿಟ್ಟು ನಿಮಗೆ 2,000 ರೂಪಾಯಿ ಹಣ ಜಮೆ ಆಗ್ತಿದೆ. ಅದು ಯಾವ ಹಣ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರನೇ ಬರುತ್ತೆ ಅಂತ ಹೇಳ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ನಿಮಗೆ ಬರ್ತಾ ಇರೋ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಬರ್ತಾ ಇರೋ ಮಾಹಿತಿ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂತಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ತಿಳಿಸಿರೋ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರೋ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಷ್ಟು ದಿವಸ ಏನಕ್ಕೆ ಜಮೆ ಆಗ್ತಿರಲಿಲ್ಲ ಅಂದರೆ ಲೋಕಸಭೆ ಎಲೆಕ್ಷನ್ಸ್ ಇತ್ತು, ರಿಸಲ್ಟ್ಸ್ ಇತ್ತು, ಹಾಗೂ ನೀತಿ ಸಂಹಿತೆ ಜಾರಿಯಲ್ಲಿದ್ದ ಕಾರಣ ನಿಮಗೆ 2,000 ರೂಪಾಯಿ ಹಣ ಕೂಡ ಜಮೆ ಆಗಿರಲಿಲ್ಲ. ಹಾಗೂ ನಿಮಗೆ ಇವಾಗ ಇಂದಿನಿಂದ ನಿಮಗೆ ಒಂದು ವಾರದೊಳಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಜಮೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಯಾರು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ನಿಮಗೆ ಇಷ್ಟು ದಿನ 10 ಕಂತಿನ ಹಣ ಏನಾದ್ರು ಬಂದಿದ್ದರೆ ನಿಮಗೆ ಖಂಡಿತವಾಗ್ಲೂ ನಿಮಗೆ 11ನೇ ಕಂತಿನ ಹಣ ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇವತ್ತಿಂದ ಚಾಲು ಮಾಡಿದ್ದಾರೆ ನಿಮಗೆ ಹಣದ ಅಕೌಂಟ್ಗೆ ಹಾಕೋದಕ್ಕೆ. ಅದು DBT ಮುಖಾಂತರ ಬರೋದಕ್ಕೆ ನಿಮಗೆ ಆಲ್ಮೋಸ್ಟ್ 5 to 7 days ಬೇಕೇ ಬೇಕಾಗುತ್ತೆ. ಇದೊಂದು ಮಾಹಿತಿ ಫಸ್ಟ್ನೇ ಒಂದು ಮಾಹಿತಿ ಆಗಿರ್ತದೆ. ನಿಮಗೆ ಎರಡನೇ ಮಾಹಿತಿ ಏನಪ್ಪ ಅಂತಂದರೆ, ರೈತರಿಗೆ ಅಂದರೆ ರೈತರ ಫಲಾನುಭವಿಗಳಿಗೆ ರೈತ ಕಿಸಾನ್ ಯೋಜನೆ ಅಡಿಯಲ್ಲಿ ಸನ್ಮಾನ್ಯ ಮೋದಿ ನರೇಂದ್ರ ಮೋದಿ ಅವರು ನಿಮಗೆ 2,000 ರೂಪಾಯಿ ಹಣ 17ನೇ ಕಂತಿನ ಹಣ ಕಿಸಾನ್ ಹಣನ ನಿಮಗೆ ಜಮೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಇವತ್ತು ಜಮೆ ಆಗ್ತಿದೆ, ಎಲ್ಲರೂ ಚೆಕ್ ಮಾಡ್ಕೊಬಹುದು. ಈ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಆಗಿರ್ತದೆ. ಫ್ರೆಂಡ್ಸ್, ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲೇವರೆಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.